ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಪರಿಣಾಮ ಕುಸಿದ ಆಲೂಗಡ್ಡೆ ಬೆಲೆ. ಶಿಥಿಲೀಕರಣ ಘಟಕದಲ್ಲಿ ಶೇಖರಿಸಲು ರೈತರಿಗೆ ಸಮಸ್ಯೆ. ಆಳುಗಳು ಸಿಗದೆ ಮೂಟೆ ಇಳಿಸಲು ಸಂಕಷ್ಟ. ಮಾರುಕಟ್ಟೆಯಲ್ಲಿ ಆಲೂಗಡ್ಡೆ ಕೇಳೋರಿಲ್ಲ. ಕೋಲ್ಡ್ ಸ್ಟೋರೇಜ್ ಸಮಸ್ಯೆ. ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ಗಳು ವಾಣಿಜ್ಯ ಉದ್ದೇಶಕ್ಕೆ ಬಳಕೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಕಟ್ಟುನಿಟ್ಟಿನ ಕ್ರಮ. ಜಿಲ್ಲೆಯ ವಿವಿಧ ಕಡೆ ದಾಳಿ ನಡೆಸಿ ನೂರಾರು ಸಿಲಿಂಡರ್ಗಳ ವಶ. ಪ್ರೀತಿಸಿ ಮದುವೆಯಾಗಿದ್ದ ಗಂಡನನ್ನೇ ಕೊಂದ ಖತರ್ನಾಕ್ ಪತ್ನಿ. ಪ್ರಿಯಕರನಿಗಾಗಿ ಪತಿಗೆ ಮುಹೂರ್ತ ಫಿಕ್ಸ್ ಮಾಡಿದ ಐನಾತಿ ಲೇಡಿ. ಮರ್ಡರ್ ಮಾಡಿ ಡ್ರಾಮಾ ಮಾಡಿದ್ದ ಪತ್ನಿ ರೇಷ್ಮಾ ಅಂದರ್. ಗೌರಿಬಿದನೂರು ನಗರದಲ್ಲಿ ನಡೆದ ಘಟನೆ. ವಾರ್ತೆಗಳ ವಿವರ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಉಂಟಾದ ಯುದ್ಧದ ಪರಿಣಾಮ ದೇಶದ ಹೋಟೆಲ್ ಉದ್ಯಮದ ಮೇಲೆ ಬೀರಿದ್ದು, ಇದೀಗ ಅದರ ನೇರ ಪರಿಣಾಮ ರೈತರ ಮೇಲೂ ಬಿದ್ದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಲೂಗಡ್ಡೆ ಬೆಲೆ ಭಾರಿ ಕುಸಿತ ಕಂಡಿದ್ದು, ಶಿಥಿಲೀಕರಣ ಘಟಕದಲ್ಲಿ ಶೇಖರಿಸಿ ಬೆಲೆ ಬಂದ ನಂತರ ಮಾರಾಟ ಮಾಡಲು ಅವಕಾಶ ಇಲ್ಲದ ಸ್ಥಿತಿ ರೈತರಿಗೆ ಎದುರಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೀಕ್ಷಕರೇ, ಇಲ್ಲೊಮ್ಮೆ ನೋಡಿ, ಸಾಲು ಸಾಲಾಗಿ ನಿಂತಿರೋ ಮೂಟೆಗಳು ತುಂಬಿದ ಲಾರಿಗಳು ಕಾಣಿಸುತ್ತಿದೆಯಲ್ಲ, ಇವೆಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರು ಬೆಳೆದಿರುವ ಆಲೂಗಡ್ಡೆ. ಈ ಬಾರಿ ಆಲೂಗಡ್ಡೆ ಬೆಲೆ ಉತ್ತಮ ಫಸಲು ಬಂದಿದೆ. ಆದರೆ ಮಾರುಕಟ್ಟೆಯಲ್ಲಿ ಆಲೂಗಡ್ಡೆ ಕೇಳೋರೇ ಇಲ್ಲ. ಹಾಗಾಗಿ ಸಹಜವಾಗಿಯೇ ಆಲೂಗಡ್ಡೆ ಬೆಲೆಯಲ್ಲಿ ಕುಸಿತ ಕಂಡಿದೆ. ಇದಕ್ಕೆ ಕಾರಣ ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧವೇ ಆಗಿದ್ದು, ದೇಶದ ಉದ್ದಗಲಕ್ಕೂ ವಾಣಿಜ್ಯ ಸಿಲಿಂಡರ್ ಕೊರತೆಯಿಂದಾಗಿ ಹೋಟೆಲ್ಗಳು ಬಾಗಿಲು ಹಾಕಿದ್ದು, ವಿದೇಶಕ್ಕೆ ರಫ್ತಾಗಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಆಲೂಗಡ್ಡೆ ಬೆಲೆ ಪಾತಾಳ ಸೇರಿದೆ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆಯಾದರೂ ಇಲ್ಲಿ ಸಮರ್ಪಕವಾಗಿ ಮುನ್ನಡೆಸುವವರೇ ಇಲ್ಲದೆ ಇದಕ್ಕೆ ಹೇಳೋರು ಕೇಳೋರು ಇಲ್ಲವಾಗಿದ್ದಾರೆ. ಪ್ರತಿ ವರ್ಷ ಫೆಬ್ರವರಿ 15ರೊಳಗೆ ಆರಂಭವಾಗಬೇಕಿದ್ದ ಈ ಶಿಥಿಲೀಕರಣ ಘಟಕ ಈ ಬಾರಿ ಮಾರ್ಚ್ 23ಕ್ಕೆ ಆರಂಭವಾಗಿದೆ. ಇದಕ್ಕೆ ಕಾರಣ ಈ ಕೋಲ್ಡ್ ಸ್ಟೋರೇಜ್ ಉಸ್ತುವಾರಿ ನೋಡಿಕೊಳ್ಳುವವರೇ ಪತ್ತೆ ಇಲ್ವಂತೆ. ಪಾಪ ಎಲೆಕ್ಟ್ರಿಕ್ ಇಂಜಿನಿಯರ್ ಆಗಿರುವ ಈತ ರೈತರಿಗೆ ಕಷ್ಟ ಎದುರಾಗಬಾರದನ್ನೋ ಕಾರಣಕ್ಕೆ ಇದನ್ನು ಮುನ್ನಡೆಸುತ್ತಿದ್ದು, ಮೂಟೆ ಇಳಿಸಲು ಕೂಲಿಗಳು ಸಿಗದ ಸ್ಥಿತಿ ನಿರ್ಮಾಣವಾಗಿದೆಯಂತೆ. ಉತ್ತರ ಭಾರತದ ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳಿಂದ ಕೂಲಿ ಆಳುಗಳನ್ನು ಕರೆತಂದರು. ಅವರು 3 ದಿನಕ್ಕೆ ಓಡಿ ಹೋಗಿದ್ದಾರಂತೆ. ಹಾಗಾಗಿ ಇವರೇ 2.5 ಲಕ್ಷ ನೀಡಿ ಒಂದು ಬಸ್ ಕಳುಹಿಸಿ ಆ ಬಸ್ಸಿನಲ್ಲಿ 40 ಮಂದಿ ಕೂಲಿ ಆಳುಗಳನ್ನು, ಒಬ್ಬ ಸೂಪರ್ವೈಸರ್ನನ್ನು ಕರೆತಂದು ಮೂಟೆ ಇಳಿಸುವ ಕೆಲಸಕ್ಕೆ ನೇಮಿಸಿದ್ದಾರಂತೆ. ಹಾಗಾಗಿ ಪ್ರಸ್ತುತ ಪ್ರತಿನಿತ್ಯ 5,000 ಮೂಟೆ ಆಲೂಗಡ್ಡೆ ಇಳಿಸಿ ಕೋಲ್ಡ್ ಸ್ಟೋರೇಜ್ನಲ್ಲಿ ತುಂಬಲಾಗುತ್ತಿದೆಯಂತೆ. ಏನು ಮಾಡೋಕ್ಕಾಗೋದಿಲ್ಲ. ನನ್ನ ಹತ್ರ 40 ಜನ, ಅದು ಸಿಕ್ಕೋದು ಕಷ್ಟ ಆಗಿತ್ತು. ಪಂಜಾಬಿಂದ 2,20,000 ರೂಪಾಯಿ ಬಸ್ಸು ಕೊಟ್ಟು ಟ್ರೈನಲ್ಲಿ ಕರ್ಕೊಂಡ್ಬಂದ್ರೆ ಓಡೋಗ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲಿಂದ ಬಸ್ ಮಾಡಿ ಅವ್ರನ್ನ ಕರ್ಕೊಂಡ್ಬಂದಿದ್ದೀನಿ. ಅವ್ರದ್ದು ಯಾವುದೋ ಸೂಪರ್ವೈಸರ್ ಬಂದೇನೆ, ಅವ್ರು ಬಂದಿರೋದ್ರಿಂದ ಇಷ್ಟು ಅನ್ಲಾಡ್ ಆಗ್ತಾಯಿದೆ, ಇಲ್ಲಾಂದರೆ ಆಗ್ತಾ ಇರಲಿಲ್ಲ. ಲೇಬರ್ ಪ್ರಾಬ್ಲಮ್ ಭಾಳ ಇದೆ, ಲೇಬರ್ ಸಿಕ್ಕಲ್ಲ. ಇವಾಗೇನೋ ಇದೆ, ಪಂಜಾಬು, ಹರಿಯಾಣ ಸುತ್ತಮುತ್ತ ಎಲ್ಲ ಕಡೆ ಸ್ಟೋರ್ ಬಿಟ್ಟಿಗೆಲ್ಲ ಎಲ್ಲ ಕಡೆ ಲೇಬರ್ಗಳು ಅಲ್ಲಲ್ಲೇ ಉಳಿದೋಗಿದ್ದಾರೆ. ಇಲ್ಲಿ ನಮ್ಮ ಲೋಕಲ್ ಲೇಬರ್ಸು ಚೆಲ್ಲಿಲಿ ಹೋಗಿ ಕೆಲಸ ಮಾಡೋರು ಇಷ್ಟಿಷ್ಟು ಬೇಕು ಕೆಲಸ ಮಾಡೋರು ಸಿಕ್ಕಲ್ಲ. ಏನಿದ್ರು ಅವ್ರು ಅಲ್ಲಿಂದನೇ ಬರಬೇಕು, ಅವ್ರ ಕೈಲೇ ನಾವು ಕೆಲಸ ಮಾಡಬೇಕು. ಇದು ಪರಿಸ್ಥಿತಿ.
ಅದನ್ನು ರೈತರು ಅಡ್ಜಸ್ಟ್ ಮಾಡ್ಕೋಬೇಕು, ಅವ್ರ ಜೊತೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಏನಂದರೆ ರೈತರು ನಂದು ಆಗಲಿಲ್ಲ ಅನ್ನೋದೊಂದು ಕೋಪ ಇರುತ್ತೆ, ಅದನ್ನು ನಾವು ಅವ್ರು ಕೋಪ ಮಾಡ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗುತ್ತೆ? ನಮ್ಮ ಕೈಯಲ್ಲಿ ಎಷ್ಟು ಪ್ರಯತ್ನ ಸಾಧ್ಯನೋ ರೈತರಿಗೆ ಅನಾನುಕೂಲ ಮಾಡೋಂತೂ ಮಾಡ್ತಾ ಇಲ್ಲ. ಅನುಕೂಲ ಆಗಲಿ ಅಂತಲೇ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 11 ಗಂಟೆವರೆಗೂ ಅನ್ಲೋಡ್ ಮಾಡಿಸ್ತಾ ಇದ್ವಿ. ಅದಕ್ಕಿಂತ ಹೆಚ್ಚು ಎಷ್ಟು ಮಾಡ್ಬೋದು. ಎಲೆಕ್ಟ್ರಿಕ್ ಎಂಜಿನಿಯರ್ ಆಗಿರುವ ಪ್ರಕಾಶ್ ಅವರು ಪ್ರಸ್ತುತ ಈ ಕೋಲ್ಡ್ ಸ್ಟೋರೇಜ್ ನೋಡಿಕೊಳ್ಳುತ್ತಿದ್ದು ಪ್ರತಿನಿತ್ಯ 5,000 ಮೂಟೆ ಅನ್ಲೋಡ್ ಮಾಡುತ್ತಿದ್ದಾರಂತೆ. ಆದರೂ ಏಪ್ರಿಲ್ 10ರವರೆಗೆ ಮಾತ್ರ ರೈತರಿಗೆ ಟೋಕನ್ ನೀಡಲಿದ್ದು ಅದರ ನಂತರ ಬರುವ ರೈತರ ಆಲೂಗಡ್ಡೆ ಇಲ್ಲಿ ಶೇಖರಿಸಲು ಸಾಧ್ಯವಿಲ್ವಂತೆ. ಇನ್ನು ಲೋಡ್ ತರದೆ ಇವರು ಟೋಕನ್ ನೀಡಲ್ಲ. ಲೋಡ್ ತಂದವರು ಟ್ರ್ಯಾಕ್ಟರ್, ಲಾರಿ ಹೀಗೆ ವಾಹನಗಳಿಗೆ ಪ್ರತಿನಿತ್ಯ ಬಾಡಿಗೆ ಪಾವತಿಸಿ ವಾಹನದ ಚಾಲಕ ಸೇರಿ ರೈತರು ಹೋಟೆಲ್ ಊಟ, ತಂಗಲು ಹೋಟೆಲ್ ಗತಿ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಮುಖ್ಯವಾಗಿ ಪ್ರಸ್ತುತ ಅತಿಯಾದ ಬಿಸಿಲಿದ್ದು ಈ ಕೋಲ್ಡ್ ಸ್ಟೋರೇಜ್ ಮುಂದೆ ಮೂಟೆ ತುಂಬಿದ ವಾಹನಗಳನ್ನು ನಿಲ್ಲಿಸಲು ನೆರಳಿನ ವ್ಯವಸ್ಥೆಯೂ ಇಲ್ಲವಾಗಿದೆ. ಹಾಗಾಗಿ ಮೂಟೆ ತುಂಬಿದ ವಾಹನಗಳು ದಿನಗಟ್ಟಲೆ ಬಿಸಿಲಿನಲ್ಲಿಯೇ ಒಣಗುತ್ತಿದ್ದು ಮೂಟೆಗಳಲ್ಲಿರುವ ಆಲೂಗಡ್ಡೆ ಕೆಡುವ ಆತಂಕ ರೈತರನ್ನು ಕಾಡುತ್ತಿದೆ. ಇನ್ನು ಈ ಪ್ರಕಾಶ್ ಹೇಳುವಂತೆ ಫೆಬ್ರವರಿ 15ಕ್ಕೆ ಆರಂಭಿಸಬೇಕಿದ್ದ ಕೋಲ್ಡ್ ಸ್ಟೋರೇಜ್ ತಾಂತ್ರಿಕ ದೋಷದ ಕಾರಣಗಳಿಂದ ಮಾರ್ಚ್ನಲ್ಲಿ ಆರಂಭಿಸಲಾಗಿದೆ. ಪ್ರಸ್ತುತ 40 ಜನ ಕೂಲಿಯವರು ಕೆಲಸ ಮಾಡುತ್ತಿದ್ದಾರೆ. ಈವರೆಗೆ 48,000 ಮೂಟೆ ಅನ್ಲೋಡ್ ಮಾಡಲಾಗಿದೆ ಎಂದರು. ಟೋಕನ್ ನೀಡುವ ವಿಚಾರದಲ್ಲಿ ದಿನ ಸಮಸ್ಯೆ ಎದುರಾಗುತ್ತಿದೆ. ಏಪ್ರಿಲ್ 10ರವರೆಗೂ ಮಾತ್ರ ಟೋಕನ್ ನೀಡಲಾಗುತ್ತದೆ. ಅಲ್ಲಿಯವರೆಗೂ ಎಷ್ಟು ವಾಹನ ಬಂದರೆ ಅಷ್ಟು ಅನ್ಲೋಡ್ ಮಾಡಲಾಗುತ್ತದೆ. ಆದರೆ ನಂತರ ನಿಲ್ಲಿಸಲಾಗುತ್ತದೆ. ನೆರಳು ಮಾಡಲು ಸಾಧ್ಯವಿಲ್ಲ, ರೈತರೇ ಮಾಡಿಕೊಳ್ಳಬೇಕು. ಈ ವರ್ಷ ಉತ್ತಮ ಬೆಳೆ ಬಂದಿದೆ. ಬೆಲೆ ಇಲ್ಲದ ಕಾರಣ ರೈತರು ಇತ್ತ ಮುಖ ಮಾಡಿದ್ದಾರೆ. ರೈತರಿಗೆ ಊಟದ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲ, ಕೂಲಿಯವರಿಗೆ ಊಟದ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಮೂಟೆ ಇಳಿಸಲಾಗುತ್ತಿದೆ. ಪ್ರತಿನಿತ್ಯ 5,000 ಮೂಟೆ ಅನ್ಲೋಡ್ ಮಾಡಲಾಗುತ್ತಿದೆ ಎಂದು ವಿವರಿಸಿದರು. 40 ಜನ 5,000 ಮೂಟೆ ಇಳಿಸ್ತಾರೆ. 5,000, 5,600 ಮೂಟೆ ಈಗೆಲ್ಲ ಇಳಿಸ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಿಗಂತೂ ಮಾಡೋಕ್ಕಾಗಲ್ಲ. ಅದನ್ನು ಅವ್ರು ಅಡ್ಜಸ್ಟ್ ಮಾಡ್ಕೋಬೇಕು ರೈತರು. ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಪಂಜಾಬಲ್ಲಿ ಅವರಿದ್ರು ಅವಾಗ ಅವರು ಅದೇ ಉತ್ತರ ಕೊಡ್ತಾರೆ. ಆಗಿರೋ ಆಗಲ್ಲ, ಅದಾಗಿದ್ದ ಮಾತು. ಯಾಕೆಂದರೆ ನಮ್ಮ ರೈತರು ಎಲ್ಲರೂ ಬುದ್ಧಿವಂತರೆ. ಮನೇಲಿ ಮಾಡ್ಕೊಂಡಿದ್ದಾರೆ, ಮನೇಲಿ ಇನ್ನೂ ಅದೇ ಇರೋದಿಲ್ಲ, ಟೋಕನ್ ಕೊಡುವಂತ ಬಂದಿರ್ತಾರೆ. ಗಾಡಿನೇ ಬುಕ್ ಆಗಿರೋಲ್ಲ, ಟೋಕನ್ ಕೊಡುವಂತ ಬಂದಿರ್ತಾರೆ. ಅದು ತುಂಬಿಸಿ ಗಾಡಿ ನೋಡ್ ಮಾಡ್ಕೊಂಡು ಬಂದು ಬಾಗಿಲು ಕಾಯ್ಕೊಂಡಿರೋಂಗೆ ಟೋಕನ್ ಕೊಡ್ದ, ನೀನೆಲ್ಲ ಇನ್ನೂ ಆಗಿದೆ ಇರೋನು ಎಲ್ಲೋ ಲಾರಿ ಮಾಡ್ಕೊಂಡಿರೋ ನಾನು ಟೋಕನ್ ಕೊಟ್ಟರೆ ಇವ್ರಿಗೇನು ಉತ್ತರ ಕೊಡೋದು ನಾನು? ಆಗುತ್ತಾ? ಕೊಡೋಕ್ಕಾಗುತ್ತಾ? ಇದು ಪರಿಸ್ಥಿತಿ. ಅರ್ಥ ಮಾಡ್ಕೊಂಡು ಒಟ್ಟಿನಲ್ಲಿ ಜಿಲ್ಲೆಯ ರೈತರ ಪಾಲಿಗೆ ಈ ವರ್ಷ ಶಾಪವಾಗಿ ಪರಿಣಮಿಸಿದೆ ಎಂದರೆ ತಪ್ಪಾಗಲಾರದು. ವಿದೇಶಕ್ಕೆ ರಫ್ತಾಗುತ್ತಿದ್ದ ಹೂವು ಯುದ್ಧದ ಕಾರಣದಿಂದ ರಫ್ತು ನಿಂತಿದೆ. ಇದರಿಂದ ಹೂವಿನ ಬೆಳೆಗಾರರು ಪೆಟ್ಟು ತಿಂದರೆ ತರಕಾರಿ ಬೆಳೆದ ರೈತರಂತೂ ಬೀದಿಗೆ ಬರುವ ಸ್ಥಿತಿ ನಿರ್ಮಾಣವಾಗಿದೆ. ಯುದ್ಧದ ಕಾರಣದಿಂದ ವಾಣಿಜ್ಯ ಸಿಲಿಂಡರ್ ದೊರೆಯದೆ ಬಹುತೇಕ ಹೋಟೆಲ್ಗಳು ಬಾಗಿಲು ಮುಚ್ಚಿದ್ದು ತರಕಾರಿ ಕೇಳೋರೇ ಇಲ್ಲವಾಗಿದ್ದಾರೆ. ಇದರಿಂದಾಗಿ ರೈತರು ಬೆಳೆದ ಹೂಕೋಸು, ಗೆಡ್ಡೆಕೋಸು ಸೇರಿದಂತೆ ಇತರೆ ತರಕಾರಿ ತೋಟಗಳಲ್ಲಿಯೇ ಕೊಳೆಯುತ್ತಿದೆ. ಇಂತಹ ಸ್ಥಿತಿಯಲ್ಲಿ ಆಲೂಗಡ್ಡೆ ಶೀತಲೀಕರಣ ಘಟಕದಲ್ಲಿ ಶೇಖರಣೆ ಮಾಡುವುದಕ್ಕಾದರೂ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ರೈತರ ನೆರವಿಗೆ ಧಾವಿಸಬೇಕಿತ್ತು. ಆದರೆ ಸರ್ಕಾರ ಪೂರ್ತಿ ಉಪಚುನಾವಣೆ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅಧಿಕಾರಿಗಳು ತಾವು ಆಡಿದ್ದೇ ಆಟ ಎಂಬಂತೆ ವರ್ತಿಸುತ್ತಿರೋದು ರೈತರ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಈಗಲಾದರೂ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಆಲೂಗಡ್ಡೆ ರೈತರ ಸಮಸ್ಯೆ ಪರಿಹಾರ ಗಮನ ಹರಿಸಲಿದ್ದಾರಾ? ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೃಹ ಬಳಕೆಯ LPG ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ದುರುಪಯೋಗ ಮಾಡುತ್ತಿದ್ದವರ ವಿರುದ್ಧ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಜಿಲ್ಲೆಯಲ್ಲಿ ವಿವಿಧ ಕಡೆ ದಾಳಿ ನಡೆಸಿ ನೂರಾರು ಸಿಲಿಂಡರ್ಗಳನ್ನು ಸೀಸ್ ಮಾಡಲಾಗಿದೆ.
ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಳನ್ನು ವಾಣಿಜ್ಯ ಬಳಕೆಗೆ ಬಳಸಲಾಗುತ್ತಿದೆ ಎಂಬ ಮಾಹಿತಿ ಮೇರೆಗೆ ಅಧಿಕಾರಿಗಳು ವ್ಯಾಪಕ ತಪಾಸಣೆ ನಡೆಸಿದ್ದಾರೆ. ಜಿಲ್ಲೆಯಾದ್ಯಂತ ಒಟ್ಟು 249 ಸಿಲಿಂಡರ್ಗಳನ್ನು ಸೀಸ್ ಮಾಡಲಾಗಿದೆ. ಅಂದಹಾಗೆ ಬಾಗೇಪಲ್ಲಿಯಲ್ಲಿ 13, ಚಿಕ್ಕಬಳ್ಳಾಪುರದಲ್ಲಿ 71, ಚಿಂತಾಮಣಿಯಲ್ಲಿ 26, ಗೌರಿಬಿದನೂರಿನಲ್ಲಿ 36, ಗುಡಿಬಂಡೆಯಲ್ಲಿ 68, ಶಿಡ್ಲಘಟ್ಟಾದಲ್ಲಿ 31 ಮತ್ತು ಚೇಳೂರಿನಲ್ಲಿ 2 ಸಿಲಿಂಡರ್ಗಳನ್ನು ಜಪ್ತಿ ಮಾಡಲಾಗಿದೆ. ಜಪ್ತಿಯಾದ ಸಿಲಿಂಡರ್ಗಳಲ್ಲಿ 214 ಗೃಹ ಬಳಕೆಯ ಸಿಲಿಂಡರ್ಗಳು ಹಾಗೂ 33 ವಾಣಿಜ್ಯ ಸಿಲಿಂಡರ್ಗಳು ಸೇರಿವೆ. ಅತ್ಯಂತ ಕಠಿಣವಾದಂಥ ಕಾರ್ಯಾಚರಣೆ ಆಗಬೇಕು ಅನ್ನೋ ಸೂಚನೆ ಕೊಟ್ಟಿದ್ವಿ. ಅದರ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಈವರೆಗೆ ನಮ್ಮ 8 ತಾಲೂಕುಗಳಲ್ಲಿ ಸುಮಾರು 247 ಸಿಲಿಂಡರ್ಗಳನ್ನು ನಾವು ಸೀಸ್ ಮಾಡಿದ್ದೀವಿ. ಅದರಲ್ಲಿ ಬಾಗೇಪಲ್ಲಿನಲ್ಲಿ 13 ಸಿಲಿಂಡರ್, ಚಿಕ್ಕಬಳ್ಳಾಪುರದಲ್ಲಿ 71 ಸಿಲಿಂಡರ್ಗಳು, ಚಿಂತಾಮಣಿನಲ್ಲಿ 26 ಸಿಲಿಂಡರ್, ಗೌರಿಬಿದನೂರಲ್ಲಿ 36 ಸಿಲಿಂಡರ್, ಗುಡಿಬಂಡೆಯಲ್ಲಿ 68 ಸಿಲಿಂಡರ್, ಶಿಡ್ಲಘಟ್ಟದಲ್ಲಿ 31 ಸಿಲಿಂಡರ್, ಚೇಳೂರಿನಲ್ಲಿ 2 ಸಿಲಿಂಡರ್ ಸೀಸ್ ಮಾಡಿದ್ದೀವಿ. ಮಂಚೇನಹಳ್ಳಿ ಹೊಸದಾಗಿ ಆಗಿರತಕ್ಕಂಥ ಒಂದು ತಾಲೂಕಿದೆ, ಅಲ್ಲಿ ಇನ್ನೂ ಯಾವುದು ಸಿಲಿಂಡರ್ಗಳು ಸೀಸ್ ಆಗಿಲ್ಲ. ಹೀಗೆ ಒಟ್ಟಾರೆ 214 ಡೊಮೆಸ್ಟಿಕ್ ಸಿಲಿಂಡರ್ಗಳು, 33 ಕಮರ್ಷಿಯಲ್ ಸಿಲಿಂಡರ್ಗಳು, 247 ಸಿಲಿಂಡರ್ಗಳು ಒಟ್ಟು ಸೀಸ್ ಮಾಡಿದ್ದೀವಿ. ನೋಡಿ, ಇದರಲ್ಲಿ 214 ಡೊಮೆಸ್ಟಿಕ್ ಸಿಲಿಂಡರ್ ಏನು ಸೀಸ್ ಮಾಡಿದ್ದೀವಿ, ಆ ಎಲ್ಲ ಸಿಲಿಂಡರ್ಗಳು ಕೂಡ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಆಗ್ತಿದ್ದದ್ದು ಅಂತೇಳಿ ಸೀಸ್ ಮಾಡಿರುವಂಥದ್ದು. ಸೊ ಹಂಗಾಗಿ ಯಾರೇ ವಾಣಿಜ್ಯ ಉದ್ದೇಶಗಳಿಗೆ ಗೃಹ ಬಳಕೆ ಸಿಲಿಂಡರನ್ನು ಬಳಸಿದ್ರೆ, ನಾನಾಗಲೇ ಹೇಳಿದಂತೆ ಶಾಶ್ವತವಾಗಿ ಅವರ ಸಿಲಿಂಡರ್ ಮಂಜೂರಾತಿ ಏನಿದೆ, ಸ್ಯಾಂಕ್ಷನ್ ಏನಿದೆ, ಅದು ವಜಾ ಆಗುತ್ತೆ. ಆ ಕುಟುಂಬ ಇನ್ನು ಮುಂದೆ ಸಿಲಿಂಡರನ್ನು ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಇವಾಗ ಕೇಸಲ್ಲಿ ಆಗ್ತಾ ಇರುತ್ತೆ. ನಮ್ಮ ನಿರಂತರವಾಗಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಡಿನಲ್ಲಿ ಈಗಾಗಲೇ ಪ್ರಸ್ತುತ ನಡೀತಾ ಇರೋದೇ 35 ಪ್ರಕರಣಗಳಿದ್ದಾವೆ. ಆ ಎಲ್ಲ ಪ್ರಕರಣಗಳಲ್ಲಿ ವಾಣಿಜ್ಯ ಉದ್ದೇಶಗಳಿಗೆ ಬಳಕೆ ಆದರೆ ಅದನ್ನು ವಜಾ ಮಾಡ್ತೀವಿ, ಕ್ಯಾನ್ಸಲ್ ಮಾಡ್ತೀವಿ. ಸೊ ಈ ಪ್ರಕರಣಗಳು ಕೂಡ ಈಗ ಸೀಸ್ ಮಾಡಿದ್ದಾರೆ, ಕೇಸ್ ರಿಪೋರ್ಟ್ ಮಾಡಿದ್ದಾರೆ, ಈ ವಿಚಾರಣೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲಿ ಸೀಸ್ ಮಾಡಿದ್ದಾರೆ ವಿತ್ ಫೋಟೋಗ್ರಾಫ್, ಮಾಜರ್, ದಾಖಲೆ ಎಲ್ಲ ಕರಾರುವಾಕ್ಕಾಗಿ ಇಟ್ಕೊಳ್ಬೇಕು ಅನ್ನೋ ಸೂಚನೆ ಕೊಟ್ಟಿದ್ದೀನಿ. ಅಂಥ ಎಲ್ಲ ಪ್ರಕರಣಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ. ಅಧಿಕಾರಿಗಳಿಗೂ ಕೂಡ ದಿನಂಪ್ರತಿ ಕಾರ್ಯಾಚರಣೆ ಮಾಡಬೇಕು. ಮತ್ತು ಪ್ರತಿ ತಾಲೂಕಿನಲ್ಲಿ ವಿಲೇಜ್ ಅಕೌಂಟೆಂಟ್ಸು, RIಗಳ ಒಂದು ಸ್ಕ್ವಾಡನ್ನು ಕೂಡ ಸಿದ್ಧ ಮಾಡ್ಕೊಂಡಿದ್ವಿ. ಪ್ರತಿ ತಾಲೂಕುಗಳಲ್ಲಿ 1-2 ಸ್ಕ್ವಾಡ್ಗಳಿದ್ದಾವೆ. ಆ ಸ್ಕ್ವಾಡ್ಗಳು ಅನಿರೀಕ್ಷಿತವಾಗಿ ಯಾವುದೇ ಹೋಟೆಲ್ಗಳಾಗಲಿ, ಯಾವುದೇ ಖಾಸಗಿ ಮದುವೆ ಛತ್ರಗಳು, ಇನ್ನೊಂದು ಮತ್ತೊಂದು ಇಂಥ ಕಡೆಗಳಲ್ಲಿ ಅನಿರೀಕ್ಷಿತವಾಗಿ ಭೇಟಿ ಕೊಡ್ತಾರೆ. ಅಂಥ ಸಂದರ್ಭಗಳಲ್ಲಿ ಈ ಡೈವರ್ಷನ್ಗಳು ಕಂಡುಬಂದರೆ, ಉಲ್ಲಂಘನೆ ಕಂಡುಬಂದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಸೊ ಈ ಥರ ಇದೆ. ಅದೇ ರೀತಿ ಈ ಕಮರ್ಷಿಯಲ್ ಸಿಲಿಂಡರ್ಗಳು, ನಾವು ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಸುಮಾರು 33 ಸಿಲಿಂಡರ್ನ ಕಮರ್ಷಿಯಲ್ದು ಸೀಸ್ ಮಾಡಿದ್ದೀವಿ. ಕಮರ್ಷಿಯಲ್ದು ಯಾಕೆ ಸೀಸ್ ಮಾಡಿದ್ದೀವಿ ಅಂತಂದರೆ, ಖಾಲಿ ಆದಮೇಲೆ ಅವ್ರು ಇಟ್ಕೊಳ್ಳೋಕೆ ಬರೋದಿಲ್ಲ. ಈಗೇನಾಗುತ್ತೆ, ಖಾಲಿ ಸಿಲಿಂಡರ್ಗಳನ್ನು ಇಟ್ಕೊಳ್ಳೋ ಅಂಥದ್ದು, ಅವುಗಳನ್ನು ಇಟ್ಕೊಂಡಷ್ಟು ಗೃಹ ಬಳಕೆ ಸಿಲಿಂಡರನ್ನ ಬಳಸಿ ಗ್ಯಾಸ್ ರೀಫಿಲ್ ಮಾಡ್ಕೊತಕ್ಕಂಥದ್ದು, ರೀಫಿಲ್ ಮಾಡಿ ಮತ್ತೆ ಅದನ್ನು ನಮಗೆ ನೋಡೋಕ್ಕೆ ಹೋದರೆ ಕಮರ್ಷಿಯಲ್ ಥರ ಕಾಣ್ತಾ ಇರುತ್ತೆ. ಬಟ್ ಏಜೆನ್ಸಿಯಿಂದ ಅವರು ತಗೊಳ್ಳಲ್ಲ, ಅವರೇ ಹೊರಗಡೆ ಇದರಿಂದ ಕಾಳಸಂತೆಯಲ್ಲಿ ರೀಸೈಕಲ್ ಮಾಡ್ಕೊಳ್ತಾ ಇರ್ತಾರೆ. ಅವಾಗೇನಾಗುತ್ತೆ, ನಮಗೆ ಡೊಮೆಸ್ಟಿಕ್ ಸಿಲಿಂಡರ್ಗಳು ಸಿಗದಂಥ ಒತ್ತಡ ಜಾಸ್ತಿ ಆಗುತ್ತೆ. ಇನ್ನು ಗೃಹ ಬಳಕೆಯ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸುವುದು ಕಾನೂನು ಬಾಹಿರ. ಇಂತಹ ಕೃತ್ಯಗಳಲ್ಲಿ ತೊಡಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ. ಅಗತ್ಯವಿದ್ದರೆ ಸಿಲಿಂಡರ್ ಮಂಜೂರಾತಿಯನ್ನು ಶಾಶ್ವತವಾಗಿ ರದ್ದುಗೊಳಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಜಿ. ಪ್ರಭು ಎಚ್ಚರಿಕೆ ನೀಡಿದರು. ಜಿಲ್ಲಾಡಳಿತದ ಈ ಕ್ರಮದಿಂದ ಅಕ್ರಮ ಬಳಕೆದಾರರಿಗೆ ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಠಿಣ ಕ್ರಮಗಳ ನಿರೀಕ್ಷೆ ಇದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅವರಿಬ್ಬರು ಪ್ರೀತಿಸಿ ಮದುವೆಯಾಗಿದ್ರು. ವೈವಾಹಿಕ ಜೀವನದಲ್ಲಿ ವಿವಿಧ ಕನಸುಗಳೊಂದಿಗೆ ಬದುಕು ಆರಂಭಿಸಿದ್ರು. ಆದರೆ ಅಕ್ರಮ ಸಂಬಂಧ ಎಂಬ ಪೆಡಂಭೂತ ಆ ಕುಟುಂಬಕ್ಕೆ ಯಮಪಾಶವಾಗಿ ಕಾಡಿತ್ತು. ಹಾಗಾಗಿಯೇ ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯೇ ಪತಿಯ ಪಾಲಿಗೆ ಶಾಪವಾದಳು. ಹಾಗಾದರೆ ಏನು ಆ ಸ್ಟೋರಿ ಅಂತೀರಾ? ನೀವೇ ನೋಡಿ. ಹೌದು, ಇದು ಪತ್ನಿಯೇ ಪತಿಗೆ ಯಮಳಾದ ಕತೆ.
ಕಳೆದ ಮಾರ್ಚ್ 27ರಂದು ಎಲ್ಲರೂ ಶ್ರೀರಾಮನವಮಿ ಸಂಭ್ರಮದಲ್ಲಿದ್ದರೆ ಗೌರಿಬಿದನೂರಿನ ವಿವಿಪುರಂ ಜನರಲ್ಲಿ ಆತಂಕ ಮನೆ ಮಾಡಿತ್ತು. ಗೌರಿಬಿದನೂರು ನಗರದ ವಿವಿಪುರಂನಲ್ಲಿ ವಾಸವಾಗಿದ್ದ ಶಿವಕುಮಾರ್ ಅಲಿಯಾ ಸಾದಿಕ್ ಪಾಷಾ ಎಂಬಾತ ತನ್ನ ಮನೆಯಲ್ಲಿ ಶವವಾಗಿದ್ದ. ಆತನ ಹೆಂಡತಿ ರೇಷ್ಮಾ ತನ್ನ ಗಂಡ ಶಿವಕುಮಾರ್ ಅಲಿಯಾ ಸಾದಿಕ್ ಪಾಷಾ ರಾತ್ರಿ 1 ಗಂಟೆಗೆ ಮನೆಗೆ ಬಂದ. ತೀವ್ರ ಗಾಯಗಳಾಗಿದ್ದವು. ತೀವ್ರ ರಕ್ತಸ್ರಾವವಾಗಿ ಬಂದು ಮನೆಯಲ್ಲಿ ಮಲಗಿಕೊಂಡು ಹಾಗೆ ಸಾವನ್ನಪ್ಪಿದ್ದಾನೆ ಎಂದು ಬೆಳಿಗ್ಗೆ ಶಿವಕುಮಾರ್ ಮನೆಯವರಿಗೆ ಹಾಗೂ ಅಕ್ಕಪಕ್ಕದ ಜನರಿಗೆ ತಿಳಿಸಿದ್ದಾಳೆ. ವಿಷಯ ಪೊಲೀಸರವರೆಗೂ ತಲುಪಿದೆ. ಸ್ಥಳಕ್ಕೆ ಗೌರಿಬಿದನೂರು ಪೊಲೀಸರು ಭೇಟಿ ನೀಡಿದ್ದಾರೆ. ಶಿವಕುಮಾರನ ಶವ ಇರುವ ಸ್ಥಿತಿಗೂ ಹೆಂಡತಿ ರೇಷ್ಮಾ ನೀಡಿರುವ ಹೇಳಿಕೆಗೂ ತಾಳೆಯಾಗದ ಕಾರಣ ಅನುಮಾನಗೊಂಡ ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಸ್ಥಳಕ್ಕೆ ಬೆರಳಚ್ಚು ತಂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಸಾವಿನ ಬಗ್ಗೆ ಅನುಮಾನಗೊಂಡ ಪೊಲೀಸರು ರೇಷ್ಮಾಳನ್ನು ವಶಕ್ಕೆ ಪಡೆದು ಪೊಲೀಸರ ಶೈಲಿಯಲ್ಲಿ ವಿಚಾರಣೆ ನಡೆಸಿದ್ದಾರೆ. ಕಡೆಗೆ ರೇಷ್ಮಾಳ ನೌಟಂಕಿ ಆಟ ಹೊರಬಂದಿದೆ. ದೊಡ್ಡಬಳ್ಳಾಪುರ ಮೂಲದ ಶಿವಕುಮಾರ್ ಹಾಗೂ ರೇಷ್ಮಾ 20 ವರ್ಷದ ಹಿಂದೆ ಪ್ರೀತಿಸಿ ಅಂತರ್ಧರ್ಮ ವಿವಾಹವಾಗಿ ಶಿವಕುಮಾರ್ ಸಾದಿಕ್ ಪಾಷಾ ಆಗಿ ಬದಲಾಗಿದ್ದ. ದಶಕಗಳಿಂದ ಗೌರಿಬಿದನೂರು ವಿವಿಪುರಂನ ಬಾಡಿಗೆ ಮನೆಯಲ್ಲಿ ವಾಸವಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಇಬ್ಬರ ನಡುವೆ ವೈಮನಸ್ಸು ಶುರುವಾಗಿ ಇಬ್ಬರ ನಡುವೆ ಪದೇ ಪದೇ ಜಗಳವಾಗುತ್ತಿತ್ತು. ಅಲ್ಲದೆ ರೇಷ್ಮಾಳಿಗೆ ಇನ್ನಿತರೆ ಬಾಯ್ ಫ್ರೆಂಡ್ಗಳ ಸಂಬಂಧಕ್ಕೆ ಪತಿ ಶಿವಕುಮಾರ್ ಅಡ್ಡವಾಗಿದ್ದ ಎನ್ನಲಾಗಿದೆ. ಕಡೆಗೂ ಪತಿಯನ್ನು ಮುಗಿಸಲು ಸ್ಕೆಚ್ ಹಾಕಿಕೊಂಡಿದ್ದ ರೇಷ್ಮಾ 26ರ ಗುರುವಾರ ತಡರಾತ್ರಿ ತನ್ನ ಬಾಯ್ ಫ್ರೆಂಡ್ ಶಾರುಖ್ ಖಾನ್ ಗ್ಯಾಂಗ್ ಅನ್ನ ಮನೆಗೆ ಕರೆಸಿ ಶಿವಕುಮಾರ್ನಿಗೆ ರಾಡ್ ಹಾಗೂ ಕಟ್ಟಿಗೆಯಿಂದ ಹಲ್ಲೆ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿ ಶಿವಕುಮಾರ್ನದ್ದು ಸಾಮಾನ್ಯ ಸಾವು ಎಂದು ಬಿಂಬಿಸಿದ್ದಳು ಎನ್ನುವ ಭಯಾನಕ ಸತ್ಯ ಒಪ್ಪಿಕೊಂಡಿದ್ದಾಳೆ. ವಿಚಾರಣೆ ಚುರುಕುಗೊಳಿಸಿದ ಗೌರಿಬಿದನೂರು ಪೊಲೀಸರು ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿಗಳಾದ ಶಾರುಖ್, ರಾಮು, ಆನಂದ್, ಅಕ್ಷಯ್, ಪಾರ್ಥ ಎಂಬುವವರನ್ನು ಪತ್ತೆ ಮಾಡಿ ರೇಷ್ಮಾ ಸೇರಿದ 5 ಜನ ಆರೋಪಿಗಳನ್ನು ಜೈಲಿಗಟ್ಟಿದ್ದಾರೆ. ಬಿಜಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಿನ್ನೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಈ ನಮ್ಮ ಮಾಹಿತಿ ಪ್ರಕಾರ ಒಬ್ಬರು ಪರ್ಸನ್ ಸಾದಿಕ್ ಅವ್ರದ್ದು ಬಾಡಿ ಸಿಕ್ಕಿದೆ. ಅರೌಂಡ್ 40 ಇಯರ್ಸ್ ಏಜ್ ಇದೆ. ಅವ್ರದ್ದು ಕೂಲಿ ಕೆಲಸ ಮಾಡ್ತಾರೆ. ವಿವಿಪುರಮಲ್ಲಿ ಅವ್ರದ್ದು ವಾಸ ಇದೆ. ಫ್ಯಾಮಿಲಿ ಅಲ್ಲಿ ವೈಫ್ ಇದ್ದಾರೆ ಮತ್ತು 2 ಜನ ಮಕ್ಕಳು ಇದ್ದಾರೆ. ಗಂಡು ಮಕ್ಕಳು ಹೆಣ್ಮಕ್ಳು ಇದ್ದಾರೆ. ಸೊ ಬಟ್ ಇವರದ್ದು ಮೊದಲಿಂದ ಏನಾದರೂ ಮ್ಯಾರಿಟಲ್ ಡಿಸ್ಪ್ಯೂಟ್ ವಗೇರ ನಡ್ತಾ ಇದೆ. ಹಸ್ಬೆಂಡ್ ಏನು ಕೆಲಸ ಮಾಡ್ತಾ ಇಲ್ಲ, ವೈಫ್ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಡಿಪೆಂಡೆಂಟ್ ಇದ್ದಾರೆ ಎಲ್ಲರೂ. ಸೊ ರೆಗ್ಯುಲರ್ ಆಗಿ ಏನಾದರೂ ಗಲಾಟೆ ವಗೇರ ನಡ್ತಾ ಇದೆ. ಇವ್ರದ್ದು ಮೊದಲೇನು ಲವ್ ಮ್ಯಾರೇಜ್ ವಗೇರ ಆಗಿತ್ತು. ಸೊ ರೆಗ್ಯುಲರ್ ಆಗಿ ಏನು ತಡೆದಾಟ ವಗೇರ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಮೆಂಬರ್ಸಿಗೆ ಕೂಡ ಗಮನಕ್ಕೆ ಇದೆ. ಸೊ ಮೊನ್ನೆ ನಮಗೆ ಈ ಥರ ಮಾಹಿತಿ ಕೊಟ್ಟಿದ್ದಾರೆ ಬೆಳಿಗ್ಗೆ ಕಿ ಇವರು ಬೆಡ್ ಮೇಲೆ ಮಲಗಿದ್ದಾರೆ, ಇವ್ರದ್ದು ಡೆತ್ ಆಗಿದೆ, ಏನಾದರೂ ಈ ಥರ ಸ್ಟಾರ್ಟಿಂಗಿಂದ ಅನುಮಾನಾಸ್ಪದ ಥರ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನಾವೆಲ್ಲ ನಮ್ಮ ಪೊಲೀಸ್ ಆಫೀಸರ್ಸ್ ಎಲ್ಲ ಟೀಮ್, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ವಗೇರಾಗೆಲ್ಲ ಕರೆದು ನಾವು ಕೂಡ ಹೋಗಿದ್ದೀವಿ. ನಾನು ಕೂಡ ಸ್ವಂತ ಭೇಟಿ ಮಾಡಿದ್ದೀನಿ. ಆಮೇಲೆ ನಮಗೆ ಅಲ್ಲಿ ಮನೆಯಲ್ಲಿ ಹೋಗಿ ಸಿಕ್ಕಿದ್ದು ಕಿ ಹಾಲಲ್ಲಿ ಒಂದು ಬೆಡ್ ಇದೆ. ಆ ಬೆಡ್ ಮೇಲೆ ಇವರು ಮಲಗಿದ್ದಾರೆ ಮತ್ತು ಇವ್ರಿಗೆ ಏನು ಅಂದರೆ ಡೆತ್ ಆಗಿದೆ ಅವ್ರಿಗೆ ತುಂಬ ಇಂಜುರೀಸ್ ವಗೇರ ಇದೆ. ಕಾಲಿಗೆ, ಕೈಗೆ, ಮುಖಗೆ ಇಂಜುರೀಸ್ ವಗೇರ ಇದೆ. ಅವ್ರು ಕೇಳಿದಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನೂ ಹೇಳಿಲ್ಲ. ವೈಫ್ಗೆ ನಮಗೆ ಏನು ಗೊತ್ತಿಲ್ಲ, ಇವರು ರಾತ್ರಿ ಲೇಟ್ ಬಂದಿದ್ದಾರೆ, ಮಲಗಿದ್ದಾರೆ, ಆಮೇಲೆ ಎದ್ದಿಲ್ಲ ಇದು ಹೇಳಿದ್ದಾರೆ. ಆಮೇಲೆ ಸ್ವಲ್ಪ ನಾವು ಎಕ್ಸ್ಟ್ರಾ ಅಕ್ಕಪಕ್ಕದವ್ರ ಜೊತೆ ಮಾತಾಡಿ ಆಮೇಲೆ ಅವ್ರಿಗೆ ಸ್ವಲ್ಪ ಫೋರ್ಸ್ ಮಾಡಿ ಕೇಳಿದ್ದೀವಿ. ರಾತ್ರಿ ಯಾರು ಬಂದಿದ್ದಾರೆ 4-5 ಜನ, ಅವರು ಇವರಿಗೆ ಹೊಡೆದಿದ್ದಾರೆ, ನಮಗೆ ಲಾಕ್ ಮಾಡಿದ್ದಾರೆ, ವೈಫ್ಗೆ ಮತ್ತು ಮಕ್ಕಳಿಗೆ ಲಾಕ್ ಮಾಡಿದ್ದಾರೆ, ಇವರಿಗೆ ಹೊಡೆದಿದ್ದಾರೆ, ಯಾವ ಕಾರಣಕ್ಕೆ ಹೊಡೆದಿದ್ದಾರೆ ಗೊತ್ತಿಲ್ಲ, ಇದು ಎಲ್ಲ ಈ ಥರ ಕಥೆ ವಗೇರ ಎಲ್ಲ ಮಾಡಿಕೊಂಡು ಹೇಳಿದ್ದಾರೆ. ಆಮೇಲೆ ನಾವು ಸಿನ್ಸ್ ಅನುಮಾನಾಸ್ಪದ ಇತ್ತು, ಸೊ ನಾವು ಅವರಿಗೆ ಸ್ಟೇಷನಲ್ಲಿ ಕರ್ಕೊಂಡು ಹೋಗಿ ಲೇಡಿಗೆ, ವೈಫ್ಗೆ ಅವರಿಗೆ ಇಂಟರೋಗೇಷನ್ ಮಾಡಿದ್ದೀವಿ. ಆಮೇಲೆ ಅವರು ಒಪ್ಕೊಂಡಿದ್ದಾರೆ ಕಿ ಇವ್ರದ್ದು ರೆಗ್ಯುಲರ್ ಆಗಿ ಗಲಾಟೆ ವಗೇರ ಮಾಡ್ತಾಯಿತ್ತು ಇವರು, ಮತ್ತು ಕುಡಿತಾ ಇತ್ತು ರೆಗ್ಯುಲರ್ ಆಗಿ. ಸೊ ಆ ಕಾರಣ ಬಗ್ಗೆ ನಮ್ಮ ಮೊನ್ನೆ ಕೂಡ 3-4 ದಿನದಿಂದ ರೆಗ್ಯುಲರ್ ಆಗಿ ಗಲಾಟೆ ನಡ್ತಾಯಿತ್ತು. ಅದೇ ಕಾರಣ ಇವರ ಬ್ರದರ್ ಇದ್ದಾರೆ ಶಾರುಖ್, ಅವರಿಗೆ ಕರೆದು ಪ್ಲ್ಯಾನ್ ಮಾಡಿದ್ದಾರೆ. ಸೊ ಶಾರುಖ್ ಅವ್ರದ್ದು 2-3 ಜನ ಫ್ರೆಂಡ್ಸ್ ಜೊತೆಗೆ ಬಂದು ಇವರು ರಾತ್ರಿ ಇವರಿಗೆ ತುಂಬ ಚೆನ್ನಾಗಿ ಹೊಡೆದಿದ್ದಾರೆ ದೊಣ್ಣೆ ವಗೇರೆಯಿಂದ. ಸೊ ಇವರದ್ದು ಕಾಲು ಕೈ ಎಲ್ಲ ಫ್ರ್ಯಾಕ್ಚರ್ ಆಗಿತ್ತು. ಸೊ ಇವರದ್ದು ಸ್ಪಾಟಲ್ಲಿ ಡೆತ್ ಆಗಿದೆ. ರಾತ್ರಿ ಇನ್ಸಿಡೆಂಟ್ ಆಯಿತು 1:32 ಅರೌಂಡ್.
ಆಮೇಲೆ ಕೂಡ ಯಾರಿಗೆ ಇನ್ಫಾರ್ಮ್ ಮಾಡಲಿಲ್ಲ, ಪೊಲೀಸ್ಗೆ ಕೂಡ ಇನ್ಫಾರ್ಮ್ ಮಾಡಲಿಲ್ಲ. ಮತ್ತು ಅವ್ರದ್ದು ಡೆತ್ ಆಗಿದೆ, ಆಮೇಲೆ ಕೂಡ ಯಾರಿಗೆ ಇನ್ಫಾರ್ಮ್ ಮಾಡಲಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗಿಲ್ಲ, ಅಲ್ಲಿ ಅವ್ರಿಗೆ ಮಲಗಿಸಿದ್ದಾರೆ. ಸೊ ತುಂಬ ಅನುಮಾನಾಸ್ಪದ ಥರ ಈ ಥರ ಎಲ್ಲ ಇನ್ಸಿಡೆಂಟ್ ಆಗಿದೆ. ಬಟ್ ಈಗ ಅವರು ಕನ್ಫೆಸ್ ಕೂಡ ಮಾಡಿದ್ದಾರೆ. ವೈಫ್ಗೆ ಆಲ್ರೆಡಿ ನಾವು ಅರೆಸ್ಟ್ ಮಾಡಿದ್ದೀವಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಕೋಲಾರ ನಗರದಲ್ಲಿ ಹಾಕಿರುವ ಜಾಹೀರಾತುಗಳಲ್ಲಿ ಕನ್ನಡ ಭಾಷೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಕಡ್ಡಾಯವಾಗಿ ಕನ್ನಡ ಭಾಷೆ ಬಳಸಬೇಕೆಂದು ಸರ್ಕಾರದ ನಿಯಮವಿದ್ದರೂ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಇಂಗ್ಲಿಷ್ ಭಾಷೆಯಲ್ಲಿ ಜಾಹೀರಾತುಗಳನ್ನು ಹಾಕಲಾಗಿದೆ ಎಂದು ಕರವೇ ಸಮರ ಸೇನೆ ರಾಜ್ಯಾಧ್ಯಕ್ಷ ಸೋಮಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಕಡ್ಡಾಯವಾಗಿ ಕನ್ನಡ ಭಾಷೆ ಬಳಸಬೇಕೆಂದು ಸರ್ಕಾರದ ನಿಯಮವಿದ್ದರೂ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಇಂಗ್ಲಿಷ್ ಭಾಷೆಯಲ್ಲಿ ಜಾಹೀರಾತುಗಳನ್ನು ಹಾಕಲಾಗಿದೆ ಎಂದು ಕರವೇ ಸಮರ ಸೇನೆ ರಾಜ್ಯಾಧ್ಯಕ್ಷ ಸೋಮಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಕೋಲಾರ ನಗರಸಭೆ ಅನುಮತಿಯಿಂದ ಅಳವಡಿಸಿರುವ ಜಾಹೀರಾತುಗಳಲ್ಲಿ 60% ಕನ್ನಡ ಭಾಷೆಯನ್ನು ಬಳಸಬೇಕು. ಕನ್ನಡ ಭಾಷೆಗೆ ಪ್ರಥಮ ಆದ್ಯತೆ ಕೊಡಬೇಕು. ಆದರೆ ನಗರದ ಹೃದಯ ಭಾಗದಲ್ಲಿ ಅಳವಡಿಸಿರುವ ಕೆಲವು ಖಾಸಗಿ ಜಾಹೀರಾತು ಕನ್ನಡ ಭಾಷೆಯನ್ನು ಕಡೆಗಣಿಸಲಾಗಿದೆ ಎಂದರು. ಜಾಹೀರಾತು ವಿಚಾರದಲ್ಲಿ ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಈಗಲಾದರೂ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂಗ್ಲಿಷ್ ಜಾಹೀರಾತುಗಳನ್ನು ಕೂಡಲೇ ತೆರವುಗೊಳಿಸಬೇಕು. ಇಲ್ಲದಿದ್ದರೆ ನಾವೇ ಕನ್ನಡ ಭಾಷೆಯನ್ನು ಕಡೆಗಣಿಸಿರುವ ಆಂಗ್ಲ ಜಾಹೀರಾತುಗಳನ್ನು ತೆರವು ಮಾಡುತ್ತೇವೆ. ನಗರದಲ್ಲಿ ಕನ್ನಡ ಭಾಷೆ ಬಳಸದ ಆಂಗ್ಲ ಜಾಹೀರಾತುಗಳು ಇದ್ದರೂ ಕಂಡು ಕಾಣದಂತಿರುವ ನಗರಸಭೆ ವಿರುದ್ಧ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಕೋಲಾರ ನಗರದಲ್ಲಿ ನಾಮಫಲಕಗಳು ಅಡ್ವರ್ಟೈಜು ಇದಾಕಿರುವಂತಹ ಏನು ನಮ್ಮ ನಗರಸಭೆಗೆ ಸಂಬಂಧಪಟ್ಟಂತಹ ನಾಮಫಲಕಗಳು ಹಾಕುವಂಥ ಒಂದು ಬೋರ್ಡ್ಗಳಿಗೆ ಸರ್ಕಾರದ ಒಂದು ಅಧಿನಿಯಮ ಏನಿದೆ ಅಂತಂದರೆ 60% ಕನ್ನಡ ಬಳಸಲೇಬೇಕು, ಕನ್ನಡಕ್ಕೆ ಪ್ರಥಮ ಆದ್ಯತೆ ಕೊಡಲೇಬೇಕು ಅಂತ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆನೂ ಆಗಿದೆ. ಆದರೆ ನಮ್ಮ ಕೋಲಾರ ನಗರಸಭೆ ಅಧಿಕಾರಿಗಳು ಇನ್ನೂ ಎಚ್ಚೆತ್ಕೊಂಡಿಲ್ಲ ಅನಿಸ್ತತೆ. ಅವರು ಪರ್ಮಿಷನ್ ಕೊಟ್ಟಿರುವಂಥ ಬೋರ್ಡ್ಗಳಿಗೆ 1%, 2% ಕೂಡ ಕನ್ನಡ ಇಲ್ಲ. ಅಂಥವ್ರಿಗೆಲ್ಲ ಪರ್ಮಿಷನ್ ಯಾಕ್ರಿ ಕೊಡ್ತೀರಾ? ನಗರಸಭೆ ಕಮಿಷನರ್ ಅವರೇ, ಏನು ಮಾಡ್ತಾ ಇದ್ದೀರಾ? ಏನು ನೋಡ್ತಾ ಇದ್ದೀರಾ? ನಗರದಲ್ಲಿ ನೋಡಬೇಕಲ್ವಾ? ನೀವು ಪರ್ಮಿಷನ್ ಕೊಟ್ಬಿಟ್ರೆ ಸುಮ್ಮನೆ ಹೇಗೆ ಗೊತ್ತಾ? ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾರೆ? 60% ಕನ್ನಡ ಇಲ್ಲ ಅಂತಂದರೆ ಆ ನಾಮಫಲಕಗಳನ್ನು ತೆಗೆದು ಕಿತ್ತು ಕಸದ ತೊಟ್ಟಿಗೆ ಹಾಕ್ರಿ. ಮುಂದಿನ ದಿನಗಳಲ್ಲಿ ಇಲ್ಲ ನಾವೇ ಏಣಿ ಹಾಕ್ಕೊಂಡು ಅದನ್ನ ಕೊಯ್ದು ಬಿಸಾಕಾದ್ರೂ ಬಿಸಾಕ್ತೀವಿ, ನೀವು ಅದನ್ನ ತೆರವುಗೊಳಿಸಿಲ್ಲ ಅಂತಂದರೆ ನಗರಸಭೆ ಮುಂಭಾಗದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ಸೋಮಣ್ಣ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ.
ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ: ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. HKMC ಫ್ಯಾಷನ್ ಗ್ಯಾಲರಿ, OMB ರೋಡ್, ಕಾರ್ಖಾನೆಪೇಟ್, ಚಿಕ್ಕಬಳ್ಳಾಪುರ. ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಆಫರ್ಸ್ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಮಾತ್ರ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿವಿಧ ರೀತಿಯ ಅತ್ಯಾಧುನಿಕ ಉಡುಪುಗಳು ಒಂದೇ ಸ್ಥಳದಲ್ಲಿ ಮಾರಾಟ. ನಮ್ಮ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಹಬ್ಬ, ಮದುವೆ, ಆಫೀಸ್, ಪಾರ್ಟಿ, ದಿನನಿತ್ಯದ ಬಳಕೆಗೆ ತಕ್ಕಂತೆ ಎಲ್ಲ ತರಹದ ಉಡುಪುಗಳು ಲಭ್ಯ. ಬಂಪರ್ ಆಫರ್ HKMC ಫ್ಯಾಷನ್ ಗ್ಯಾಲರಿ. Bill up to 50,000 will get at 32 inches LED TV free. Bill up to 25,000 will get a mixer grinder free. Bill up to 20,000 will get a dinner set free. Bill up to 15,000 will get a hot case free. Bill start up to 3,000 get a bumper gift free. For gents, all types of ready-made dresses, shirts, pants, t-shirts, night pant, night dresses, corsets, 3 suits, 2 pieces suits, zibba, all party, function, traditional dresses available. HKMC Fashion Gallery only. Bega beti kodi. HKMC Fashion Gallery. OMB Road, Karkanepet, Chikkaballapura Town. Looking for the perfect place for your child's bright future?
Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಆರಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗದೇನಹಳ್ಳಿ ಗ್ರಾಮದಲ್ಲಿ ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ಗ್ರಾಮಸ್ಥರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಆರಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗದೇನಹಳ್ಳಿ ಗ್ರಾಮದಲ್ಲಿ ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ಗ್ರಾಮಸ್ಥರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ರಸ್ತೆಗೆ ಹರಿಯುತ್ತಿದ್ದು ಸಾರ್ವಜನಿಕರ ಓಡಾಟಕ್ಕೆ ಭಾರೀ ಅಡಚಣೆಯಾಗಿದೆ. ಕಳೆದ ಹಲವು ವರ್ಷಗಳಿಂದ ಚರಂಡಿ ಇಲ್ಲದ ಕಾರಣ ಮನೆಗಳ ಬಳಕೆಯ ನೀರು ರಸ್ತೆಯಲ್ಲಿಯೇ ಹರಿಯುತ್ತಿದೆ. ಗ್ರಾಮಸ್ಥರು ನಿತ್ಯವೂ ಈ ಕೊಳಚೆ ನೀರಿನಲ್ಲಿಯೇ ಓಡಾಡಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಬೇಸಿಗೆ ರಜೆಯ ಕಾರಣ ಮಕ್ಕಳು ಮನೆಯ ಹೊರಗೆ ಆಟವಾಡಲು ಬಯಸುತ್ತಾರೆ. ಆದರೆ ರಸ್ತೆಯ ತುಂಬೆಲ್ಲ ಹರಿಯುತ್ತಿರುವ ಗಲೀಜು ನೀರು ಮತ್ತು ಸೊಳ್ಳೆಗಳ ಕಾಟದಿಂದ ಮಕ್ಕಳು ಹೊರಬರಲು ಸಾಧ್ಯವಾಗುತ್ತಿಲ್ಲ. ಕೊಳಚೆ ನೀರಿನಿಂದಾಗಿ ಸಾಂಕ್ರಾಮಿಕ ರೋಗಗಳು ಹರಡುತ್ತಿದ್ದು ಈಗಾಗಲೇ ಗ್ರಾಮದ ಹಲವು ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆ ಸೇರಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಸರ್ ನಮಸ್ಕಾರ, ನಮ್ಮ ಹೆಸರು ಶಿವಣ್ಣ ಅಂತೇಳಿ, ನಾಗದೇನಹಳ್ಳಿ ಗ್ರಾಮ, ಆರ್ಕುಂಟೆ ಪಂಚಾಯತಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಡಿಸ್ಟಿಕ್ಕು. ಮತ್ತು ನಮಗೆ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದಿರೋ ಕಾರಣದಿಂದ ಪೈಪ್ಲೈನು ಎಲ್ಲ ಇದು ರೋಡಿಗೆ ಬಿಟ್ಟು ತುಂಬ ತೊಂದರೆ ಆಗ್ತಿದೆ. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಗ್ರಾಮ ಪಂಚಾಯತಿ ಸದಸ್ಯರಿಗೂ ಹೇಳಿದ್ದೀವಿ ಸುಮಾರು ಸಾರಿನ. ಆದರೂ ಯಾರೂ ಕಿವಿಗೆ ಹಾಕ್ಕೊತಾ ಇಲ್ಲ. ಇದು ಕೊಳಚೆ ನೀರು, ಗಲೀಜು ನೀರು, ಸ್ಮೆಲ್ಗೆ ಸೊಳ್ಳೆ ಅವೆಲ್ಲ ಗಲೀಜಾಗಿ ಎಲ್ಲ ಮಕ್ಕಳಿಗೆಲ್ಲ ಜ್ವರ ಬರ್ತಾಯಿದೆ. ಸುಮಾರು ಸಾರಿ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ, ಕ್ಲಿಯರ್ ಆಗ್ತಾಯಿಲ್ಲ. ಈಗ ರಜೆಗಳು ಬೇರೆ ಬಂದಿದೆ, ಹುಡುಗರೆಲ್ಲ ಕೊಳಚೆಲ್ಲ ಗಲೀಜಲ್ಲೇ ಓಡಾಡ್ತಿದ್ದಾರೆ, ಕಾಯಿಲೆಗಳು ಜಾಸ್ತಿ ಬರ್ತಾಯಿದೆ, ತುಂಬ ಸಮಸ್ಯೆ ಆಗಿದೆ. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಕ್ಕೆ ಹರಿಸ್ಕೋಬೇಕಾಗಿ ದಯವಿಟ್ಟು ಕೋರ್ಕೊಳ್ತೀವಿ. ಗ್ರಾಮ ಪಂಚಾಯತಿ ಸದಸ್ಯರಿಗೆ ಪಂಚಾಯತಿಯವ್ರಿಗೆ ಹೇಳಿದ್ದೀರಾ? ಹಾಂ, ಹೇಳಿದ್ದೀವಿ. ಏನು ಹೇಳಿದ್ರು? ನೋಡ್ತೀವಿ, ಮಾಡೋಣ ನೋಡ್ತೀವಿ. ಬರೋದೇ ಇಲ್ಲ. ಬರ್ತೀವಿ ರೆಡಿ ಮಾಡಿಸ್ತೀವಿ ಅಂತಲೇ ಹೇಳ್ತಿದ್ದಾರೆ. ಪಂಚಾಯಿತಿ ಸದಸ್ಯರಿಗೆ ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಇಂದು ಬರುತ್ತೇವೆ, ನಾಳೆ ಮಾಡುತ್ತೇವೆ ಎಂದು ಕಾಲಹರಣ ಮಾಡುತ್ತಾರೆಯೇ ಹೊರತು ಸಮಸ್ಯೆ ಬಗೆಹರಿಸಿಲ್ಲ. ನಾವು 2 ವರ್ಷಗಳಿಂದ ಇದೇ ನರಕವನ್ನು ಅನುಭವಿಸುತ್ತಿದ್ದೇವೆ. ಗ್ರಾಮಸ್ಥರು ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ಸದಸ್ಯರುಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ದಾರೆ. ಆದರೆ ಜನಪ್ರತಿನಿಧಿಗಳು ಮಾತ್ರ ಭರವಸೆ ನೀಡುವುದಕ್ಕಷ್ಟೇ ಸೀಮಿತವಾಗಿದ್ದಾರೆ ಎಂದು ಗ್ರಾಮದ ನಿವಾಸಿ ಶಿವಣ್ಣ ಅಳಲು ತೋಡಿಕೊಂಡಿದ್ದಾರೆ. ಕಾಲೋನಿಯ ನಿವಾಸಿಗಳ ಆರೋಗ್ಯದ ದೃಷ್ಟಿಯಿಂದ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ವ್ಯವಸ್ಥಿತವಾದ ಚರಂಡಿ ನಿರ್ಮಾಣ ಮಾಡುವ ಮೂಲಕ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ನಾಗದೇನಹಳ್ಳಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಗುಡಿಬಂಡೆಯಲ್ಲಿ ವಿರಾಟ್ ಗಾಯತ್ರಿ ಅಧಿಷ್ಠಾನ ಪೀಠ ಸ್ಥಾಪನೆಗಾಗಿ ವಿಶ್ವ ಧ್ಯಾನ ಮಂದಿರದ ಆವರಣದಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು.
ಗುಡಿಬಂಡೆಯಲ್ಲಿ ವಿರಾಟ್ ಗಾಯತ್ರಿ ಅಧಿಷ್ಠಾನ ಪೀಠ ಸ್ಥಾಪನೆಗಾಗಿ ವಿಶ್ವ ಧ್ಯಾನ ಮಂದಿರದ ಆವರಣದಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಮುಂದಿನ ವರ್ಷದೊಳಗಾಗಿ 24 ಅಡಿ ಎತ್ತರದ ವಿರಾಟ್ ಗಾಯತ್ರಿ ಏಕಶಿಲಾ ವಿಗ್ರಹ ಪ್ರತಿಷ್ಠಾಪನೆಗಾಗಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದ ವಿಶೇಷ ವಿನ್ಯಾಸದಲ್ಲಿ ಈ ವಿಗ್ರಹವನ್ನು ಲೋಕಾರ್ಪಣೆ ಮಾಡಲು ಈ ಕಾರ್ಯಕ್ರಮ ನಡೆಸಲಾಯಿತು. ವೇದೋಕ್ತ ಮಂತ್ರ ಪಠಣದೊಂದಿಗೆ ಕಾರ್ಯಕ್ರಮಕ್ಕೆ ಭೂಮಿ ಪೂಜೆ ಹಾಗೂ ಗುದ್ದಲಿ ಪೂಜೆಯನ್ನು ಗುಡಿಬಂಡೆ ತ್ರಿಮತಾಚಾರ್ಯ ಗಾಯತ್ರಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಗಿರೀಶ್ ರಾವ್, ಇಐ ಟೆಕ್ನಾಲಜೀಸ್ ಕಂಪನಿ ಮುಖ್ಯಸ್ಥ ಡಾಕ್ಟರ್ ಎನ್ ರಂಗನಾಥ್, ಟ್ರಸ್ಟ್ನ ಪ್ರಧಾನ ಸಂಚಾಲಕ ನಾಗೇಂದ್ರ ಸೇರಿದಂತೆ ಹಲವಾರು ಗಣ್ಯರು ಈ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಟ್ರಸ್ಟ್ನ ಪ್ರಧಾನ ಸಂಚಾಲಕ ನಾಗೇಂದ್ರ ಅವರು, ಮುಂದಿನ ವರ್ಷದೊಳಗೆ ವಿಶ್ವದಲ್ಲಿಯೇ ಮೊದಲು ಎನ್ನಬಹುದಾದ ಈ ವಿರಾಟ್ ಗಾಯತ್ರಿ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯ 5 ಕೋಟಿ ವೆಚ್ಚದಲ್ಲಿ ಸಮಾಜಕ್ಕೆ ಸಮರ್ಪಿಸಲು ನಿರ್ಧರಿಸಲಾಗಿದೆ ಎಂದರು. ಪ್ರತಿಷ್ಠಾಪನೆಗಾಗಿ ಭೂಮಿ ಪೂಜೆಯನ್ನು ಕೂಡ ಇವತ್ತಿನ ಸ್ಥಳೀಯ ಗಣ್ಯರ ಸಮ್ಮುಖದಲ್ಲಿ ನೆರವೇರಿಸ್ತಾ ಇದ್ದೀವಿ. ಈ ಸ್ಥಳದಲ್ಲಿ 24 ಅಡಿ ಮಹಾಶಿಲಾ ಏಕಶಿಲಾ ವಿಗ್ರಹ ಗಾಯತ್ರಿ ದೇವಿದು ಇಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ. ಅದಕ್ಕೆ ಪೂರ್ವಾಂಗವಾಗಿ ಇವತ್ತು ಅಧಿಷ್ಠಾನವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ, ಪೀಠವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ಇದು ಇಡೀ ವಿಶ್ವದಲ್ಲೇ ಮೊದಲನೆಯ ಒಂದು ಗಾಯತ್ರಿ ವಿಗ್ರಹವಾಗಿ ಒಂದು ಹೊರಬರಲಿದೆ. ಈಗಾಗಲೇ 40 ವರ್ಷಗಳ ಹಿಂದೆ ನಮ್ಮ ಗುಡಿಬಂಡೆಯಲ್ಲಿ ದ್ವೈತಾದ್ವೈತ, ವಿಶಿಷ್ಟಾದ್ವೈತ, ತ್ರಿಮತಾಂಶ ಸಂಭೂತಿ ಏಕಾಲ ಪೀಠದಲ್ಲಿ ಆ ಗಾಯತ್ರಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಇಡೀ ಭಾರತ ಹಾಗೂ ವಿಶ್ವದಲ್ಲಿ ಮೊದಲಾಗಿತ್ತು. ಇನ್ನು ಮುಂಬರುವ ದಿನಗಳಲ್ಲಿ ಬರ್ತಕ್ಕಂತಹ ಈ ವಿರಾಟ್ ಗಾಯತ್ರಿ ಸ್ಥಾಪನೆ ಕೂಡ ವಿಶ್ವದಲ್ಲಿ ಇದೇ ಮೊದಲಾಗುತ್ತೆ ಹಾಗೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈ ಎಲ್ಲ ಮಹನೀಯರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಜೊತೆಗೆ ಆ ಒಂದು ಈಶಾನ್ಯ ಮೂಲೆಯಲ್ಲಿರ್ತಕ್ಕಂತಹ ಪುರಾತನ ಕಲ್ಯಾಣಿಯನ್ನು ಕೂಡ ಈಗ ನಾವು ಅದನ್ನು ಪುನಶ್ಚೇತನಗೊಳಿಸ್ತಾ ಇರತಕ್ಕಂಥ ಕಾರ್ಯವನ್ನು ಕೂಡ ತೆಗೆದುಕೊಂಡಿದ್ದೀವಿ. ಅದರ ಕಾಮಗಾರಿ ಕೂಡ ಪ್ರಾರಂಭ ಆಗುತ್ತೆ. ಇದರಿಂದ ಬೆಟ್ಟದಿಂದ ಹರಿದು ಬರತಕ್ಕಂತಹ ಮಳೆ ನೀರನ್ನು ಸಂಗ್ರಹ ಮಾಡಿ ಶುದ್ಧೀಕರಣಗೊಳಿಸಿ ಗುಡಿಬಂಡೆ ಪಟ್ಟಣಕ್ಕೆ ಶುದ್ಧ ಫ್ಲೋರೈಡ್ ರಹಿತ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಸಾಮಾಜಿಕ ಯೋಜನೆ ಕೂಡ ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಇದು ನೆರವೇರ್ತಾ ಇದೆ. ಈ ಸಮಾಜದಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಮುಖ್ಯಸ್ಥ ರಂಗಣ್ಣ, ಶ್ರೀನಾಥ್, ರಾಮನಾಥ್, ಪದ್ಮನಾಭರಾವ್ ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಪುರಾಣ ಪ್ರಸಿದ್ಧ ಶ್ರೀ ಗಂಗಾದೇವಿ ಬ್ರಹ್ಮ ರಥೋತ್ಸವ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಬುಧವಾರ ಅದ್ದೂರಿಯಾಗಿ ವಿವಿಧ ಪೂಜೆಗಳೊಂದಿಗೆ ನೆರವೇರಿತು. ತಹಸೀಲ್ದಾರ್ ಗಗನ ಸಿಂಧು ಮತ್ತು ಶಾಸಕ ಬಿಎನ್ ರವಿಕುಮಾರ್ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಶಿಡ್ಲಘಟ್ಟ ತಾಲೂಕಿನ ಪುರಾಣ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಮೇಲೂರಿನ ಶ್ರೀ ಗಂಗಾದೇವಿ ಬ್ರಹ್ಮ ರಥೋತ್ಸವದ ಅಂಗವಾಗಿ ದೇವಾಲಯವನ್ನು ಜೋಳದ ತೆನೆಗಳು ಹಾಗೂ ನಾನಾ ವಿಧದ ಹೂವಿನ ಅಲಂಕಾರದಿಂದ ಶೃಂಗಾರ ಮಾಡಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ನೆರವೇರಿಸಲಾಯಿತು. ವಿವಿಧ ವೀರಗಾಸೆ ಮೊದಲಾದ ಜಾನಪದ ಕಲಾ ತಂಡಗಳು, ತಮಟೆಗಳ ವಾದನ, ಗಾರುಡಿ ಬೊಂಬೆಗಳ ನರ್ತನಗಳು ನೋಡುಗರ ಕಣ್ಮನ ಸೆಳೆಯುತ್ತಿದ್ದವು. ಬ್ರಹ್ಮ ರಥೋತ್ಸವದ ಅಂಗವಾಗಿ ಹೋಮಕುಂಡವನ್ನು ಸ್ಥಾಪನೆ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಗಂಗಾದೇವಿಗೆ ವಿಶೇಷ ಹೂವಿನ ಅಲಂಕಾರದೊಂದಿಗೆ ಪೂಜೆಗಳನ್ನು ಸಮರ್ಪಣೆ ಮಾಡಲಾಯಿತು. ನೆರೆದಿದ್ದ ಭಕ್ತಾದಿಗಳು ರಥಕ್ಕೆ ದವನದೊಂದಿಗೆ ಬಾಳೆಹಣ್ಣು ಎಸೆಯುವುದರ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿದರು. ಇದು ಸುಮಾರು 106 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಇದು. ಇಲ್ಲಿ ಮುಂಚೆ ವಿಜೃಂಭಣೆಯಿಂದ 1 ವಾರ 15 ದಿವಸ ಎತ್ತುಗಳ ಪರಿಷೆ ಎಲ್ಲ ನಡೀತಾ ಇತ್ತು.
ಬರ್ತಾ ಬರ್ತಾ ಎತ್ತುಗಳ ಪರಿಚಯ ಎಲ್ಲ ಕಾಲಕ್ರಮೇಣ ನಿಂತೋಯ್ತು. ಈಗ ಯುಗಾದಿ ಮುಗಿದ ಮುಂದಿನ ಮಂಗಳವಾರ ಅಮ್ಮನವ್ರಿಗೆ ಜಾತ್ರಾ ಮಹೋತ್ಸವ ಮಾಡ್ತೀವಿ. ಅದಾದ ಮೇಲೆ ಬರೋ ಹುಣ್ಣಿಮೆಗೆ ರಥೋತ್ಸವ ಗಂಗಾದೇವಿ ತೇರನ್ನು ಮಾಡ್ತಾಯಿದ್ದೀವಿ. ತೇರು ದಿವಸ ಬೆಳಗ್ಗೆ 6 ಗಂಟೆಗೆ ಪೂಜಾ ಕೈಂಕರ್ಯಗಳು ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ ರಥೋತ್ಸವಕ್ಕೆ ಚಾಲನೆ ಕೊಡ್ತೀವಿ, ಮತ್ತೆ ಮಡಕ್ತೇರು ಅಂತ ಮಾಡ್ತೀವಿ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದಿದ್ದ ಭಕ್ತಾದಿಗಳಿಗೆ ಕೋಸಂಬರಿ ಪಾನಕಗಳನ್ನು ವಿತರಿಸಲಾಯಿತು. ದೇವಾಲಯದಿಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಮುತ್ತೂರು, ಮಳ್ಳೂರು, ಕಾಚಹಳ್ಳಿ, ಭಕ್ತರಹಳ್ಳಿ, ಗಂಗನಹಳ್ಳಿ, ಕಂಬದಹಳ್ಳಿ, ಅಪ್ಪೇಗೌಡನಹಳ್ಳಿ, ಚೌಡಸಂದ್ರ, ಕೇಶವಪುರ, ಬೆಳ್ಳೂಟಿ ಮುಂತಾದ ಗ್ರಾಮಗಳಿಂದ ಭಕ್ತರು ಆಗಮಿಸಿ ಪೂಜೆಯಲ್ಲಿ ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಪಾವಗಡ ತಾಲೂಕಿನಲ್ಲಿ ತಲೆದೂರಿರುವ ತೀವ್ರ ಬರಗಾಲದ ಸಂದರ್ಭದಲ್ಲಿ ದನ ಕರುಗಳಿಗೆ ಮೇವು ಮತ್ತು ಜನರಿಗೆ ಅನ್ನದಾಸೋಹದ ಮೂಲಕ ಶ್ರೀ ರಾಮಕೃಷ್ಣ ಸೇವಾಶ್ರಮದ ಶ್ರೀ ಜಪಾನಂದ ಸ್ವಾಮೀಜಿ ರೈತರ ಪಾಲಿಗೆ ಸಂಜೀವಿನಿಯಾಗಿದ್ದಾರೆ ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಶ್ಲಾಘಿಸಿದರು. ಪಾವಗಡದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ರೈತ ಸಂಘದ ಪೂಜಾರಪ್ಪ, ಈ ಭಾಗದ ಕೃಷಿಕರು ಎದುರಿಸುತ್ತಿರುವ ಸಂಕಷ್ಟಗಳಿಗೆ ಶ್ರೀ ರಾಮಕೃಷ್ಣ ಸೇವಾಶ್ರಮ ಸ್ಪಂದಿಸುತ್ತಿರುವ ರೀತಿ ಅಭಿನಂದನೀಯ ಎಂದರು. ಪಾವಗಡ ಮತ್ತು ಚಳ್ಳಕೆರೆ ಭಾಗದಲ್ಲಿ ಮೇವಿಲ್ಲದೆ ದನ ಕರುಗಳು ಕಸಾಯಿಖಾನೆ ಪಾಲಾಗುತ್ತಿರುವುದನ್ನು ತಪ್ಪಿಸಲು ಸ್ವಾಮೀಜಿಯವರು ಪ್ರತಿದಿನ 5 ರಿಂದ 8 ಲೋಡ್ ಮೇವನ್ನು ಉಚಿತವಾಗಿ ವಿತರಿಸುತ್ತಿದ್ದಾರೆ. ಇದು ರೈತರಿಗೆ ನೀಡುತ್ತಿರುವ ದೊಡ್ಡ ಶಕ್ತಿ ಎಂದರು. ಕೇವಲ ಕೃಷಿಯಲ್ಲದೆ ಆಶ್ರಮದ ಆಸ್ಪತ್ರೆಯ ಮೂಲಕ ಬಡವರಿಗೆ ಉಚಿತವಾಗಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಹಾಗೂ ಇತರೆ ವೈದ್ಯಕೀಯ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಎಂದರು. ಸತ್ಯಾಶ್ರಮ ಅಂದ್ರೆ ಸ್ವಾಮೀಜಿಯವರು ಕೃಪೆಯಿಂದ ದೇವರ ಆಶೀರ್ವಾದ ಕೂಡ ಆಯ್ತು ಅವರಿಗೆ. ಇದನ್ನ ಯಾವುದೇ ಒಂದು ಗಿಣಿಗಳು ಬರದ ಸದಾ ನಮ್ಮ ಪಾವಗಡ ತಾಲೂಕಿನಲ್ಲಿ ನಡ್ಕೊಂಡು ಹೋಗಿ ನಮಗೂ ಕೊಡ್ಲಿ, ಇಲ್ಲಿ ಬಡವರಿಗೆ ಚಳ್ಳಕೆರೆ ತಾಲೂಕು ಒಂದು ಸ್ವಲ್ಪ ಸಹಾಯ ಮಾಡಿ. ಯಾಕಂದ್ರೆ ದನ ಕರುಗಳು ನೋಡಕ್ಕಾಗಲ್ಲ, ನಮ್ಮದನ್ನ ನೋಡ್ಬೋದು, ಅಲ್ಲಿ ನೋಡಕ್ ಆಗ್ತಲ್ಲ ಅಂತ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದೆ. ಎಲ್ಲ ನಮ್ಮ ಆಸ್ಪತ್ರೆ ಸಿಬ್ಬಂದಿವರೆಗೂ ಮತ್ತೆ ನಮ್ಮ ಪಾವಗಡ ತಾಲೂಕಿನ ಎಲ್ಲ ಪತ್ರಿಕೆ ಮಾಧ್ಯಮದವರು, ಎಲ್ಲ ನಮ್ಮ ಪಾವಗಡ ತಾಲೂಕಿನ ಅಕ್ಕ ತಂಗಿಯವರೇ, ಈ ಪಾವಗಡ ತಾಲೂಕಿನ ಎಲ್ಲ ನಮ್ಮ ರೈತರ ಬಾಂಧವರೇ, ಜಪಾನಂದ ಸ್ವಾಮಿಗೆ ನಾವು ವಂದನೆಯನ್ನು ಸಲ್ತಾ ನಮಸ್ಕಾರಗಳನ್ನು ಸಲ್ತ. ವೀರಮ್ಮನಹಳ್ಳಿಯ ಸುನೀತಮ್ಮನಂತಹ ಅಸಹಾಯಕರಿಗೆ ಅಕ್ಕಿ ಕಾರ್ಡ್ ಬರುವವರೆಗೆ ಆಶ್ರಮದಲ್ಲಿಯೇ ಆಶ್ರಯ ನೀಡಿ ಅನ್ನದಾನ ಮಾಡುತ್ತಿರುವ ಶ್ರೀಗಳ ಕರುಣೆಯನ್ನು ಅಧ್ಯಕ್ಷರು ಸ್ಮರಿಸಿದರು. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ.
11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಾಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಾಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9595555555 7349045796. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ನಮಸ್ಕಾರ ಪ್ರಿಯ ಗ್ರಾಹಕರೇ, ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಸ್ಥಳದಲ್ಲಿ ಸಿಗಬೇಕೇ? ಹಾಗಾದ್ರೆ ನಿಮ್ಮ ಹತ್ತಿರದಲ್ಲೇ ಇದೆ ನಮ್ಮ ಹೋಲ್ಸೇಲ್ ಕ್ಲಾತ್ ಶೋರೂಮ್, ಅದುವೇ ಎಂಎಂ ಹೋಲ್ಸೇಲ್ ಮಾರ್ಟ್. ಇಲ್ಲಿ ಮಕ್ಕಳಿಂದ ಹಿಡಿದು ಯುವಕರು, ಮಹಿಳೆಯರು ಹಾಗೂ ಹಿರಿಯರು ಎಲ್ಲರಿಗೂ ಸೂಕ್ತವಾದ ಟ್ರೆಂಡಿ ಮತ್ತು ಗುಣಮಟ್ಟದ ಬಟ್ಟೆಗಳು ಲಭ್ಯ. ಕಿಡ್ಸ್ ಡ್ರೆಸ್, ಮೆನ್ಸ್ ವೇರ್, ವುಮೆನ್ಸ್ ಫ್ಯಾಷನ್, ಡೈಲಿ ವೇರ್, ಪಾರ್ಟಿ ವೇರ್ ಹಾಗೂ ಹಬ್ಬಗಳು, ಮದುವೆಗಳು ಅಥವಾ ದಿನನಿತ್ಯದ ಬಳಕೆ ಎಲ್ಲಕ್ಕೂ ಸೂಕ್ತವಾದ ಉಡುಪುಗಳು ಒಂದೇ ಸ್ಥಳದಲ್ಲಿ. ಗುಣಮಟ್ಟದ ಬಟ್ಟೆಗಳು ಕಡಿಮೆ ಬೆಲೆ ಮತ್ತು ಹೋಲ್ಸೇಲ್ ದರದಲ್ಲಿ ಲಭ್ಯವಾಗುವ ಉತ್ತಮ ಅವಕಾಶ. ನಮ್ಮ ಶೋರೂಮ್ಗೆ ಬನ್ನಿ, ನಿಮ್ಮ ಇಷ್ಟದ ಬಟ್ಟೆಗಳನ್ನು ಆಯ್ಕೆ ಮಾಡಿ, ನಿಮ್ಮ ಕುಟುಂಬದ ಸ್ಟೈಲ್ ಅನ್ನು ಇನ್ನಷ್ಟು ಸುಂದರವಾಗಿಸಿ. ಹೊಸ ಟ್ರೆಂಡ್, ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದಲ್ಲಿ. ನಮ್ಮ ವಿಳಾಸ ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, ಐಡಿಎಸ್ಎಂಟಿ ಲೇಔಟ್, ಮೈನ್ ರೋಡ್, ಎಪಿಎಂಸಿ ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27 ಶೈಕ್ಷಣಿಕ ವರ್ಷದ ಪ್ರಿಕೆಜಿ, ಎಲ್ಕೆಜಿ, ಯುಕೆಜಿ ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ ಟೇಕರ್ ಸಿಬ್ಬಂದಿ, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ. ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ? ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, ಐಡಿಎಸ್ಎಂಟಿ ಲೇಔಟ್, ಮೈನ್ ರೋಡ್, ಎಪಿಎಂಸಿ ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್, ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. Admissions are open, limited seats are available.
ನೋ ಡೊನೇಷನ್, ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ a dream to learn, to grow and to shine. At Divyashree Vidyaniketan, we believe education is not just about books, it is about building confidence, character and a bright future. Our salient features: new curriculum, NEP-based and concept learning, brand new building with smart classrooms, Montessori plus activity-based learning, focus on academics plus life skills, transport facility available, experienced and caring teachers. All classrooms are CCTV secured, individual attention to each children, phonics and spoken English from early stage, sports and cultural activities, learning beyond the classrooms, hands-on materials and activities included in the curriculum. For more details, contact Divyashree Vidyaniketan, recognized by Government of Karnataka, Ashoka Layout, HS Garden, Chikkaballapura. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಅವರ 21 ಅಡಿ ಎತ್ತರದ ಕಂಚಿನ ಪ್ರತಿಮೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್ ಮತ್ತು ಜಿಲ್ಲಾಧಿಕಾರಿ ಎಂಆರ್ ರವಿ ನೇತೃತ್ವದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಎಂ ಶ್ರೀನಿವಾಸ್ ಮಾತನಾಡಿ, ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಬೇಕೆಂಬುದು ಹಲವರ ಕನಸಾಗಿತ್ತು. ಡಿಸಿ ಸೇರಿದಂತೆ ಹಲವು ಅಧಿಕಾರಿಗಳ ಜೊತೆ ಪ್ರಸ್ತಾಪ ಮಾಡಿ ಜಿಲ್ಲೆಯ ಶಾಸಕರ ಜೊತೆ ಮಾತನಾಡಿದ್ದ. ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಲು ಇಂದು ಶಂಕುಸ್ಥಾಪನೆ ನಡೆದಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಪರಿಣಾಮ ಕುಸಿದ ಆಲೂಗಡ್ಡೆ ಬೆಲೆ, ಶಿಥಿಲೀಕರಣ ಘಟಕದಲ್ಲಿ ಶೇಖರಿಸಲು ರೈತರಿಗೆ ಸಮಸ್ಯೆ, ಆಳುಗಳು ಸಿಗದೆ ಮೂಟೆ ಇಳಿಸಲು ಸಂಕಷ್ಟ, ಮಾರುಕಟ್ಟೆಯಲ್ಲಿ ಆಲೂಗಡ್ಡೆ ಕೇಳೋರಿಲ್ಲ, ಕೋಲ್ಡ್ ಸ್ಟೋರೇಜ್ ಸಮಸ್ಯೆ. ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ಗಳು ವಾಣಿಜ್ಯ ಉದ್ದೇಶಕ್ಕೆ ಬಳಕೆ, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಕಟ್ಟುನಿಟ್ಟಿನ ಕ್ರಮ, ಜಿಲ್ಲೆಯ ವಿವಿಧ ಕಡೆ ದಾಳಿ ನಡೆಸಿ ನೂರಾರು ಸಿಲಿಂಡರ್ಗಳ ವಶ. ಪ್ರೀತಿಸಿ ಮದುವೆಯಾಗಿದ್ದ ಗಂಡನನ್ನೇ ಕೊಂದ ಖತರ್ನಾಕ್ ಪತ್ನಿ, ಪ್ರಿಯಕರನಿಗಾಗಿ ಪತಿಗೆ ಮುಹೂರ್ತ ಫಿಕ್ಸ್ ಮಾಡಿದ ಐನಾತಿ ಲೇಡಿ, ಮರ್ಡರ್ ಮಾಡಿ ಡ್ರಾಮಾ ಮಾಡಿದ್ದ ಪತ್ನಿ ರೇಷ್ಮಾ ಅಂದರ್, ಗೌರಿಬಿದನೂರು ನಗರದಲ್ಲಿ ನಡೆದ ಘಟನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.